ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಆತ್ಮೀಯ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಸ್ನೇಹಿತರೆ, ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆ ಮತ್ತು ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಅತ್ಯಂತ ಪ್ರಮುಖವಾದ ಮಾಹಿತಿಯ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ವಿಶೇಷವಾಗಿ ಇವತ್ತು ರಾಜ್ಯದ ಲಕ್ಷಾಂತರ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆಯಾಗುತ್ತಿರುವ ಬಗ್ಗೆ ಸಂಪೂರ್ಣ ವಿವರಗಳು ನಮ್ಮ ಕೈ ಸೇರಿವೆ. ಈ ಮಾಹಿತಿಯನ್ನು ನೀವು ಕೊನೆಯವರೆಗೂ ತುಂಬ ಗಮನವಿಟ್ಟು ಕೇಳಿಸಿಕೊಳ್ಳಿ. ಯಾಕೆಂದರೆ ಇದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಬರದೇ ಇರಲು ಕಾರಣಗಳೇನು ಮತ್ತು ಒಂದು ವೇಳೆ ಹಣ ಬರದಿದ್ದರೆ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನು ಎಳೆಯಾಗಿ ವಿವರವಾಗಿ ಹೇಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಅತ್ಯಂತ ಸಂಭ್ರಮದ ಸುದ್ದಿ ಸಿಕ್ಕಿದೆ. ಸರ್ಕಾರವು ಒಟ್ಟಿಗೆ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಅಂದರೆ ಒಟ್ಟು 6,000 ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಹಂತವಾಗಿ ಹಣ ಬಿಡುಗಡೆಯಾಗುತ್ತಿದೆ. ಮಾರ್ಚ್ ತಿಂಗಳ 29ನೇ ಕಂತು, ಏಪ್ರಿಲ್ ತಿಂಗಳ 30ನೇ ಕಂತು ಮತ್ತು ಮೇ ತಿಂಗಳ 31ನೇ ಕಂತಿನ ಹಣ ಒಟ್ಟಾಗಿ ನಿಮ್ಮ ಕೈ ಸೇರಲಿದೆ. ಅನೇಕ ಮಹಿಳೆಯರು ಕಳೆದ 2-3 ತಿಂಗಳಿಂದ ಹಣ ಬಂದಿಲ್ಲ ಎಂದು ಕಾಯುತ್ತಿದ್ದರು. ಅಂಥವರಿಗೆ ಇವತ್ತು ಈ ದೊಡ್ಡ ಮೊತ್ತ ಒಟ್ಟಿಗೆ ಜಮೆಯಾಗಲಿದೆ. ಸರ್ಕಾರವು ರಾಜ್ಯದ ಒಟ್ಟು 26 ಜಿಲ್ಲೆಗಳಿಗೆ 3 ಹಂತಗಳಲ್ಲಿ ಈ ಹಣವನ್ನು ಹಂಚಿಕೆ ಮಾಡುತ್ತಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ವಿಭಾಗದ ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಯ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಲಿದೆ. ಎರಡನೇ ಹಂತದಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ್, ಹಾವೇರಿ, ಉತ್ತರ ಕನ್ನಡ ಜಿಲ್ಲೆಗಳ ಜೊತೆಗೆ ಬಳ್ಳಾರಿ, ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಸಿಗಲಿದೆ. ಇನ್ನು ಮೂರನೇ ಹಂತದಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳಾದ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಹಂತವಾಗಿ ಸರ್ವರ್ ಮೂಲಕ ಹಣ ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ನಿಮ್ಮ ಜಿಲ್ಲೆ ಈ ಲಿಸ್ಟ್ನಲ್ಲಿದ್ದರೆ ನಿಮ್ಮ ಖಾತೆಯನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಭಾಗ 3 ಲಕ್ಷ ಗೃಹಲಕ್ಷ್ಮಿ ಖಾತೆ ರದ್ದು, ಅಸಲಿ ಕಾರಣವೇನು? ಈಗ ಅತ್ಯಂತ ಮುಖ್ಯವಾದ ಮತ್ತು ಗಂಭೀರವಾದ ವಿಚಾರಕ್ಕೆ ಬರೋಣ. ಸುಮಾರು 3-4 ಲಕ್ಷ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅಥವಾ ಅವರ ಖಾತೆ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಈಗಾಗಲೇ ಮರಣ ಹೊಂದಿದ್ದಾರೆ ಎಂದು ಸರ್ಕಾರಕ್ಕೆ ತಾಂತ್ರಿಕ ಮಾಹಿತಿ ಸಿಕ್ಕಿದೆ. ಆದರೆ ಮರಣ ಹೊಂದಿದವರ ಹೆಸರಿನಲ್ಲೂ ಇನ್ನೂ ಕೆಲವು ಕಡೆ ಹಣ ಜಮೆಯಾಗುತ್ತಿರುವುದನ್ನು ತಡೆಯಲು ಸರ್ಕಾರ ಈಗ ಮರುಪರಿಶೀಲನೆಗೆ ಆದೇಶಿಸಿದೆ. ಯಾರಿಗೆ ನಿಜವಾಗಿ ಹಣದ ಅವಶ್ಯಕತೆ ಇದೆ ಮತ್ತು ಯಾರು ಜೀವಂತವಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು ಈ ತಿಂಗಳು ಮನೆಗೆ ಭೇಟಿ ನೀಡಲಿದ್ದಾರೆ. ಒಂದು ವೇಳೆ ನೀವು ಹಣ ಪಡೆಯುವುದನ್ನು ಯಾವುದೇ ತೊಂದರೆಯಿಲ್ಲದೆ ಮುಂದುವರಿಸಬೇಕಾದರೆ ನೀವು ಈ ಮರು ಅರ್ಜಿಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗಬಹುದು. ಇನ್ನು ಮುಂದೆ ಪ್ರತಿ ವರ್ಷವೂ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಂತ ಪ್ರಮಾಣಪತ್ರ ನೀಡುವುದು ಕಡ್ಡಾಯವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಯಾರು ಈ ದಾಖಲೆಗಳನ್ನು ಸರಿಯಾಗಿ ನೀಡುವುದಿಲ್ಲವೋ ಅವರ ಹೆಸರನ್ನು ಅರ್ಹರ ಪಟ್ಟಿಯಿಂದ ಶಾಶ್ವತವಾಗಿ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. 4 ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣಕ್ಕಾಗಿ ಕಾಯುತ್ತಿರುವ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಕೂಡ ಅತ್ಯಂತ ಪ್ರಮುಖವಾದ ಕೊಡುಗೆಗಳನ್ನು ನೀಡಿದೆ. ಸರ್ಕಾರ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೇಷನ್ ಕಾರ್ಡ್ ಈಗಾಗಲೇ 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದರು. ಈಗ ಹೊಸ ರೇಷನ್ ನಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ಸಾಕಷ್ಟು ಮಹಿಳೆಯರು ಕಾಯುತ್ತಿದ್ದಾರೆ. ಇನ್ನು ಹಾಗಾದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪೆಂಡಿಂಗ್ ಹಣ ಯಾವಾಗ ಬರಲಿದೆ? ಕಳೆದ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗುತ್ತಿದೆ? ಸಚಿವರು ನೀಡಿರುವ ಲೈವ್ ಅಪ್ಡೇಟ್ ಇಂದಿರಾ ಕಿಟ್ ಅನ್ನು ಈ ಎಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ದಿನಬಳಕೆಯ ವಸ್ತುಗಳಿಗೆ ಕೊನೆಯವರೆಗೂ ಜನಸಾಮಾನ್ಯರಿಗೆ ಇದು ದೊಡ್ಡ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ಲೈವ್ ಅಪ್ಡೇಟ್ ಏನು? ರೇಷನ್ ಅಂಗಡಿಯಲ್ಲಿ ಬೆರಳಚ್ಚು ಅಥವಾ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಎಂದ ತಕ್ಷಣ ಗಾಬರಿ ಪಡುವ ಅಥವಾ ತಪ್ಪು ಕಲ್ಪನೆಗಳನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಹೆಸರನ್ನು ಲಿಸ್ಟ್ನಿಂದ ತೆಗೆದಿಲ್ಲ ಮತ್ತು ಯೋಜನೆ ನಿಂತು ರಿಜಿಸ್ಟರ್ನಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ಟೆಕ್ನಿಕಲ್ ಎರರ್ಸ್ಗಳಿಂದಾಗಿ ಹಣ ಜಮೆಯಾಗುವುದು ತಡವಾಗಿದೆ ಅಷ್ಟೇ. ಸ್ವತಃ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣ ಯಾವುದೇ ಅಡೆತಡೆಯಿಲ್ಲದೆ ಬರಬೇಕಾದರೆ 2 ಕಂತುಗಳ ಹಣ ಪೆಂಡಿಂಗ್ ಇರುವುದು ನಿಜ. ಈ ಕುರಿತು ಸಚಿವರು ಮಾಹಿತಿ ನೀಡಿದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಈ 2 ಬಾಕಿ ಕಂತುಗಳ ಹಣವನ್ನು ಇದೇ ಮೇ ತಿಂಗಳ ಕೊನೆಯ ವಾರದ ಒಳಗಾಗಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಮಾಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಸಾಧ್ಯತೆ ಆಗಿಲ್ಲ ಅಂದರೆ ಹಳೆಯ ಕಂತುಗಳು ಅಂದರೆ 3 ಅಥವಾ
4 ಕಂತುಗಳ ಹಣ ಯಾರಿಗೆ ನಿಮ್ಮ ಇನ್ನೂ ಕುಟುಂಬದ ಬಂದಿಲ್ಲವೋ ವಾರ್ಷಿಕ ಆದಾಯ ಅಂತಹ 7 ಲಕ್ಷ ಫಲಾನುಭವಿಗಳಿಗೆ ರೂಪಾಯಿಗಿಂತ ಇಂದು ಹೆಚ್ಚಿದ್ದರೆ ಕೆಲವು ಜಿಲ್ಲೆಗಳಲ್ಲಿ ಅಥವಾ ಹಣ ಮನೆಯಲ್ಲಿ ಬಿಡುಗಡೆಯಾಗುವ ಯಾರಾದರೂ ಸರ್ಕಾರಿ ಸಾಧ್ಯತೆ ಇದೆ ಎಂದು ನೌಕರರಿದ್ದರೆ ಇಲಾಖೆ ಈ ತಿಳಿಸಿದೆ. ಯೋಜನೆಯ ಲಾಭ ಆ ನಿಮಗೆ ಜಿಲ್ಲೆಗಳ ಸಿಗುವುದಿಲ್ಲ. ಪಟ್ಟಿ ಇಲ್ಲಿದೆ. ಇವತ್ತು ಹಣ ಹಾವೇರಿ, ಬಿಡುಗಡೆಯಾಗುತ್ತಿರುವ ಈ ಬೀದರ್, ಸುಸಂದರ್ಭದಲ್ಲಿ ಮಂಡ್ಯ, ಚಿಕ್ಕಮಗಳೂರು, ನಿಮ್ಮ ಬ್ಯಾಂಕ್ ಖಾತೆಗೆ ವಿಜಯನಗರ, ಆಧಾರ್ ಲಿಂಕ್ ಬಳ್ಳಾರಿ, ಆಗಿದೆಯೇ ಮತ್ತು ಯಾದಗಿರಿ ಡಿಬಿಟಿ ಮತ್ತು ಸಕ್ರಿಯವಾಗಿದೆಯೇ ಉತ್ತರ ಕನ್ನಡ, ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಉಡುಪಿ, ಹಣ ಬಂದ ತುಮಕೂರು, ತಕ್ಷಣ ಶಿವಮೊಗ್ಗ, ನಿಮ್ಮ ಮೊಬೈಲ್ಗೆ ರಾಮನಗರ, SMS ಬರಲಿದೆ. ಚಿತ್ರದುರ್ಗ, ಒಂದು ವೇಳೆ ದಕ್ಷಿಣ ಬರದಿದ್ದರೆ ಕನ್ನಡ, ಹತ್ತಿರದ ದಾವಣಗೆರೆ ಗ್ರಾಮ್ 1 ಮತ್ತು ಅಥವಾ ಗದಗ. ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಈ ಜಿಲ್ಲೆಗಳ ಮಹಿಳೆಯರು ಮಾಹಿತಿ ಇಂದು ನಿಮಗೆ ತಮ್ಮ ಹಾಗೂ ಬ್ಯಾಂಕ್ ನಿಮ್ಮ ಖಾತೆಯ ಸ್ಟೇಟಸ್ ಅನ್ನು ಸುತ್ತಮುತ್ತಲಿನವರಿಗೆ ಬಹಳ ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಎಂದು ಉತ್ತಮ. ಭಾವಿಸುತ್ತೇನೆ. ಹಾಗಾಗಿ ಗೃಹಲಕ್ಷ್ಮಿಯರೇ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಅರ್ಹತೆ ಸರಿಯಾಗಿದ್ದರೆ ನಿಮ್ಮ ಖಾತೆಗೆ 2 ಕಂತುಗಳ ಹಣ ಖಂಡಿತ ಜಮೆಯಾಗುತ್ತದೆ. ಇನ್ನು ನಿಮಗೆ ಎಷ್ಟು ಕಂತುಗಳ ಹಣ ಬರಬೇಕಿದೆ ಮತ್ತು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಇಂತಹದ್ದೇ ನಿಖರ ಮಾಹಿತಿಗಾಗಿ ಈಗಲೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು. ಮುಂದಿನ ಆಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು ಮತ್ತು ನಮಸ್ಕಾರ.